ಇನ್ನು ವಿಮಾನ ದುರಂತದಲ್ಲಿ ವೈದ್ಯ ಪ್ರತೀಕ್ ಜೋಶಿ ಕುಟುಂಬ ಕೂಡ ಸಾವನ್ನಪ್ಪಿದೆ. ಪ್ರತೀಕನ್ನ ನೆನೆದು ಸ್ನೇಹಿತ ಡಾಕ್ಟರ್ ಪ್ರಶಾಂತ್ ಬಾಸುತ್ಕರ್ ಭಾವುಕರಾಗಿದ್ದಾರೆ. ಯಾದಗಿರಿಯಲ್ಲಿ ಡಾಕ್ಟರ್ ಪ್ರಶಾಂತ್ ಬಾಸುತ್ಕರ್ ಅವರು ವೈದ್ಯರಾಗಿದ್ದಾರೆ. ಪ್ರತೀಕ್ ಜೋಶಿ ವೈದ್ಯರಾಗಿ ಇಂಗ್ಲೆಂಡ್ನಲ್ಲೇ ವಾಸವಾಗಿದ್ರು. ನಿನ್ನೆ ಕುಟುಂಬವನ್ನ ಪ್ರತೀಕ್ ಕರೆದುಕೊಂಡು ಹೋಗ್ತಾ ಇದ್ರು. ಪ್ರತೀಕ್ ಮೃತಪಟ್ಟಿರುವ ಸುದ್ದಿ ತಿಳಿದು ತುಂಬಾ ನೋವಾಗಿದೆ. ಇದು ಬೆಳಗಾವಿಯಲ್ಲಿ ಎಂಬಿಬಿಎಸ್ ಸ್ನೇಹಿತರು ಭೇಟಿಯಾಗೋದಕ್ಕೆ ನಾವು ನಿರ್ಧಾರ ಮಾಡಿದ್ವಿ. ಆದರೆ ಆ ಕ್ಷಣದಲ್ಲೇ ಅಂದ್ರೆ ಯಾದಗಿರಿಯಲ್ಲಿ TV9ಗೆ ಡಾಕ್ಟರ್ ಪ್ರಶಾಂತ್ ಬಾಸುತ್ಕರ್ ಈ ಕುರಿತಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶಾಂತ್ ಬಾಸುತ್ಕರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅವರು ಪ್ರತೀಕ್ ಜೋಶಿ ಅವ್ರ ಜೊತೆ ಯಾವ ರೀತಿ ಒಡನಾಟ ಇತ್ತು, ಎಷ್ಟನೇ ಇಸ್ವಿಯಲ್ಲಿ ಅವರು MBBS ಮುಗಿಸಿದ್ದಾರೆ ಅನ್ನೋ ಬಗ್ಗೆ ಅವ್ರ ಜೊತೆ ಮಾತಾಡ್ತೀನಿ. ಸರಿಗ ಪ್ರತೀಕ್ ಜೋಶಿ ಇಡೀ ಕುಟುಂಬ, ಪತ್ನಿ 3 ಮಕ್ಕಳು ಸಹಿತ ಈ ಒಂದು ದಾರುಣ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಅವರು ಅವ್ರ ಜೊತೆ ಇರೋ ಒಡನಾಟ, ಸೊ ನಿನ್ನೆ ಈ ಒಂದು ವಿಷಯ ಕೇಳಿದ ತಕ್ಷಣ ಯಾವ ರೀತಿ ತಮಗೆ ಇದನ್ಸಿತ್ತು ಸರ್? ಅಷ್ಟು ಕ್ಲೋಸ್, 5 ವರ್ಷ ಎಲ್ಲ ಜೊತೆ ಬ್ಯಾಚ್ ಮೇಟು, ಟೇಬಲ್ ಮೇಟು, ಎಲ್ಲ ಪೋಸ್ಟಿಂಗ್ಸ್ನಲ್ಲಿ ಎಲ್ಲ ಕೂಡಿನೇ ಬೆಳೆದಿದ್ದು ಓದಿದ್ದು. ಭಾಳ ನಾನು ಪ್ರತೀಕ್ಗೆ ಹೆಲ್ಪ್ ಮಾಡ್ತಿದ್ದೆ, ಪ್ರತೀಕ್ ನನಗೆ ಹೆಲ್ಪ್ ಮಾಡ್ತಾಯಿದ್ದ, ಭಾಳ ಹೆಲ್ಪ್ ಮಾಡ್ತಿದ್ದೆ. ಆ್ಯಂಡ್ ಜೆಮ್ ಪರ್ಸನ್, ವೆರಿ ಹಂಬಲ್ ಆ್ಯಂಡ್ ನೋಬಲ್ ಪರ್ಸನ್ನು. ದುರದೃಷ್ಟಕರ, ಲೈಕ್ ಅನ್ಫಾರ್ಚುನೇಟ್ಲಿ ಆ ಪ್ಲೇನ್ ಕ್ರ್ಯಾಶ್ ಆಗಿ ಅದರಲ್ಲಿ 5 ಜನ ಅವ್ರ ಫೋಟೋ ನೋಡಿದ್ರೆ, ಫ್ಯಾಮಿಲಿ ಫೋಟೋ ನೋಡಿದರೆ ಮನಸ್ಸಿಗೆ ತುಂಬ ಆಘಾತಕಾರಿ. ಈಗ ಎಷ್ಟು ವರ್ಷಗಳಿಂದ UK ಅವ್ರು ಕೆಲಸ ಮಾಡ್ತಿದ್ರು, ಆಮೇಲೆ ಈಗ ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ರು, ಅಂದರೆ ಅವ್ರು ಸೆಟ್ಲ್ ಆಗಿದ್ರ ಹೇಗೆ ಅಂತ, ಫ್ಯಾಮಿಲಿ ಕೂಡ ಅಲ್ಲಿ ಸೆಟ್ಲ್ ಮಾಡೋಕೆ ಹೋಗ್ತಿದ್ರ ಹೆಂಗೆ ಅಂತ? ಅವ 5 ವರ್ಷದಿಂದ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದ ಅಲ್ಲಿ UKನಲ್ಲಿ ಆ್ಯಸ್ ಎ ರೇಡಿಯೋಲಜಿಸ್ಟ್ ಅಂತ ವರ್ಕ್ ಮಾಡ್ತಾ ಇದ್ದ. ವೈಫ್ ಇಲ್ಲಿ ಉದಯಪುರ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಇಲ್ಲಿ ಉದಯಪುರ್ನಲ್ಲಿ ರಿಸೈನ್ ಮಾಡಿ ಅಲ್ಲಿ ವಿತ್ ಫ್ಯಾಮಿಲಿ ಸೆಟ್ಲ್ ಆಗ್ಬೇಕಂತೆ, ಸೆಟ್ಲ್ ಆಗಲಿ ಮನಿನೂ ಮೋಸ್ಟ್ಲಿ ತೊಗೊಂಡಿದ್ದ, ಮನಿ ತೊಗೊಂಡು ಎಲ್ಲ ಸೆಟ್ಲ್ ಆಗಿದ್ದು, ಎಲ್ಲ UKನಲ್ಲಿ ಲಂಡನ್ನಲ್ಲೆಲ್ಲ ತೊಗೊಂಡಿದ್ದ. ಸೊ ಅಲ್ಲಿ ಸೆಟ್ಲ್ ಆಗ್ಬೇಕಂತೆ ಅಲ್ಲಿ ಎಲ್ಲ ಹೊರಟಿದ್ರು, ಅವರು ವಿತ್ ಫ್ಯಾಮಿಲಿ ಎಲ್ಲ ಹೊರಟಿದ್ರು. ಸೊ ಹೇಳಾರ್ದು ಅದು ಹೆಂಗೆ ಸಜೀವನದಾನ ನಮಗೆ ಎಲ್ಲ ಸುಟ್ಟರೆ ಸ್ವಲ್ಪ ಗಾಯಕ್ಕೆ ನಮಗೆ ಎಷ್ಟಿದಾಗುತ್ತೆ. ಅವ್ರ ಮಕ್ಕಳು ಪಾಪ ಹೆಂಗೆ ತ್ರಾಸ ಪಟ್ಟಿರ್ಬೇಕು, ಚಿಕ್ಕ ಮಕ್ಕಳು ಹೇಳಾರ್ದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.